ಓಕೆ, ಇದು ಬಹಳ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಇದು ಹೆಲ್ತ್ ಕನ್ಸರ್ನಿಗೆ ಸಂಬಂಧಪಟ್ಟಂಥ ಸುದ್ದಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿ. ಆದರೂ ಕೆಲವೊಂದು ಸಲ ಹೀಗೂ ಆಗುತ್ತೆ, ಹೀಗೂ ಉಂಟು ಅಂತ ನಾವು ಹೇಳಬೇಕಾಗಿದೆ. ನೀವು ಕಳೆದ ಕೆಲ ದಿನಗಳ ಹಿಂದೆ ಒಂದು ಸುದ್ದಿ ನಿಮಗೆ ಜ್ಞಾಪಕ ಇರ್ಬೋದು. ಕಲ್ಲಂಗಡಿ ಹಣ್ಣು ತಿಂದು ಒಂದು ಜೀವಕ್ಕೆ ಆಪತ್ತಾಯಿತು, ಜೀವಕ್ಕೆ ಕುತ್ತು ಬಂತು ಅಂತ ಅಲ್ವಾ? ಅದರ ರಿಯಾಲಿಟಿ ಏನೇ ಇರಬಹುದು, ಆದರೆ ಸದ್ಯಕ್ಕೆ ಆ ಆರೋಪ ಆವತ್ತು ಕಲ್ಲಂಗಡಿ ಹಣ್ಣಿನ ಮೇಲೆ ಬಂದಿತ್ತು. ಈಗ ಸುದ್ದಿ ಅದಲ್ಲ. ಸುದ್ದಿ ಏನು ಅಂತ ಹೇಳಿದ್ರೆ, ಇವತ್ತು ಹೊಸ ಸುದ್ದಿ ಏನು ಅಂತ ಹೇಳಿದ್ರೆ, ಕಲ್ಲಂಗಡಿ ಹೋಯಿತು, ಈಗ ಮಾವಿನ ಹಣ್ಣಿನ ಮೇಲೆ ಈ ಒಂದು ಆರೋಪ ಬರ್ತಾ ಇದೆ. ಮಾವು ಜೀವ ತೆಗಿತೇನ್ರಿ ಅನ್ನುವ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಹಾಗಾಗಿ ಯಾರು ಗಾಬರಿ ಆಗದೆ ಈ ಸುದ್ದಿ ನೋಡಲೇಬೇಕಾಗಿದೆ. ಎಸ್, ಲೆಟ್ಸ್ ಗೋ ಫಾರ್ ದಿಸ್. ನೋಡಿ, ಮಾವಿನ ಹಣ್ಣಿನ ಮೇಲೆ ಇಬ್ಬರನ್ನ ಕೊಂದ ಆರೋಪ. ಅಂದರೆ ಮಾವಿನ ಹಣ್ಣಿನ ಮೇಲೆ ಯಾರು ಆರೋಪ ಮಾಡ್ತಿದ್ದಾರೆ ಅಂತ ಅಲ್ಲ, ಏನಾಯಿತು ಅಂತ ನೋಡ್ತಾ ಹೋಗೋಣ. ಇಬ್ಬರು ಸಹೋದರಿಯರ ಜೀವ ಹೊರಟೋಯ್ತಾ ಮಾವಿನ ಹಣ್ಣು ತಿಂದು. ಮಾವಿನ ಹಣ್ಣು ತಿಂದೇ ಇಹಲೋಕ ತೆಗೆಸಿದ್ರೆ ಅಕ್ಕ ತಂಗಿ. ಎಲ್ಲಿ ಏನು ಅಂತ ನೋಡ್ತಾ ಹೋಗೋಣ. ಬೀದರ್ ಸಹೋದರಿಯರ ಒಂದು ಅನುಮಾನಾಸ್ಪದ ಸಾವಿದು, ಶಂಕಾಸ್ಪದ ಸಾವು. ನಿಜಕ್ಕೂ ಬೆಚ್ಚ ಬೀಳಿಸುತ್ತೆ. ಏನ್ರಿ ಹಿಂಗೆಲ್ಲ ಆಗುತ್ತೆ? ಕಾರಣ ತಿಳಿದೇ ಇದ್ದಾಗ ಹಣ್ಣಿಂದ ಹಿಂಗೆಲ್ಲ ಆಗುತ್ತಾ ಅನ್ನುವ ಅನುಮಾನ ಪ್ರಶ್ನೆ ಬರುತ್ತೆ. ಡಾಕ್ಟರ್ಸ್ ಈ ಮುಂಚೆ ಕಲ್ಲಂಗಡಿ ಹಣ್ಣಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ವಾ? ಈಗ ಏನು ಎಲ್ಲರೂ ಕಲ್ಲಂಗಡಿ ಹಣ್ಣು ತಿನ್ನೋದೇ ನಿಲ್ಸಕ್ಕಾಗತ್ತಾ, ಅಥವಾ ನಿಲ್ಸಿದ್ರಾ, ಅಥವಾ ಕಲ್ಲಂಗಡಿ ಹಣ್ಣೇ ಮಾರಕನ? ಅಲ್ಲ. ಆ ಟೈಮಲ್ಲಿ ಬೇರೆ ಏನು ಫ್ಯಾಕ್ಟರ್ಸ್ ಕೌಂಟ್ ಆಯಿತು ಅನ್ನೋದನ್ನು ನೋಡಬೇಕಲ್ಲ. ಹಾಗಾಗಿ ಕೆಲವೊಂದು ಸಲ ಅನ್ಎಕ್ಸ್ಪ್ಲೈನ್ಡ್ ರೀಸನ್ಸ್ ಇರ್ತವೆ ಅಂತ ಹೇಳ್ತಾರೆ, ಡಾಕ್ಟರ್ಸೇ ಹೇಳ್ತಾರೆ. ಅನ್ಎಕ್ಸ್ಪ್ಲೈನ್ಡ್ ರೀಸನ್ಸ್, ಇಂಥದ್ದೇ ಕಾರಣಕ್ಕೆ ಹಿಂಗಾಯಿತು ಅಂತ ಕೆಲವೊಂದು ಸಲ ಇಂಥ ಅಡ್ವಾನ್ಸ್ಡ್ ಅಲೋಪತಿಯಲ್ಲೂ ಕೂಡ ಹೇಳಕ್ಕೆ ಆಗಲ್ಲ ಅನ್ನೋ ಮಾಹಿತಿ ಇದೆ. ಹೌದಾ? ಹಿಂಗಿರುವಾಗ ಇದನ್ನು ಬಹಳ ಹುಷಾರಾಗಿ ನೋಡಬೇಕಾಗಿದೆ. ಬೇರೆ ಏನಾದರೂ ಕಾರಣ ಇರ್ಬೋದೋ ಗೊತ್ತಿಲ್ಲ, ಆದರೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾರಣ ಬಂದಿರೋದು ಮಾವಿನ ಹಣ್ಣಿನ ಮೇಲೆ. ದಟ್ ಈಸ್ ದ ನ್ಯೂಸ್. ನೋಡಿ ಪಾಪ, ಇಬ್ಬರು ಮಕ್ಕಳು, ಹೆಣ್ಣು ಮಕ್ಕಳು, ಇಬ್ಬರು ಬಾಲಕಿಯರು. ಭಾಳ ನೋವಿನ ವಿಚಾರ ಇದು. ನಾವಿದನ್ನು ಹೆಂಗೆ ಈ ಸುದ್ದಿನ ಹೆಂಗೆ ನೋಡ್ಬೋದು? ಒಂದು ಕಡೆ ಒಂದು ಆಘಾತ ಆ ಕುಟುಂಬದವ್ರಿಗೆ ಅಷ್ಟೇ ಅಲ್ಲ, ಇದನ್ನು ಮನುಷ್ಯರಾದವ್ರಿಗೆ ಪ್ರತಿಯೊಬ್ಬರಿಗೂ ನೋವಾಗುತ್ತೆ ಕಣ್ರಿ ಇದನ್ನೆಲ್ಲ ನೋಡಿದಾಗ. ನಾವೇನೋ ಬರೀ ಸುದ್ದಿ ಅಂತ ಕೊಟ್ಬಿಡೋದಲ್ಲ. ಫೈನಲಿ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸೇ ಅಲ್ಲ ನಾವು. ಹಾಗಾಗಿ ಇದೆಲ್ಲ ಹೃದಯ ವಿದ್ರಾವಕ ಘಟನೆನೇ. ಎಲ್ಲೋ ತುಂಬ ದೀರ್ಘಾಯುಷ್ಯಗಳಾಗಿ ಇದ್ದು ಹಿಂಗೇನಾದರೂ ಆಯಿತು ಅಂತ ಹೇಳಿದಾಗ ಒಂದು ಸಣ್ಣ, ಆವಾಗಲೂ ಕೂಡ ಅದನ್ನು ನಾವು ಒಪ್ಕೊಳ್ಳಲ್ಲ. ಓಕೆ, ಪ್ರಕೃತಿ ಸಹಜವಾಗಿ ಏನೋ ಆಗಿದೆ ಅಂತ ಅಂದ್ಕೊಳ್ಬೋದು. ಆದರೆ ಹಿಂಗಾದಾಗ ಇದು ಬಹಳ ಆಶ್ಚರ್ಯ ಆಗುತ್ತೆ. ಬಟ್ ಸದ್ಯಕ್ಕೆ ಅಲ್ಲಿ ಜನರ ಪ್ರಶ್ನೆ ಏನಿದೆ, ಆ ಪ್ರಶ್ನೆ ಆಧಾರದ ಮೇಲೆ ನಿಮಗೆ ಸುದ್ದಿ ಕೊಡ್ತಾ ಇದ್ದೀವಿ. ಓಕೆ, ಲೆಟ್ಸ್ ಗೋ ಫಾರ್ ದಟ್. ಮಾವಿನ ಹಣ್ಣು ತಿಂದು ಬಲಿ ಆಗ್ಬಿಟ್ರಾ ಅಕ್ಕ ತಂಗಿರು? ಅಲ್ಲಿಯೇ ಮಾತಿದ್ದು. ಈಗ ಸುತ್ತಮುತ್ತಲು ನೋಡಿದಾಗ ಈ ರೀತಿಯಾದಂಥ ಒಂದು ಅನುಮಾನ ಮತ್ತು ಪ್ರಶ್ನೆಗೆ ಈಡು ಮಾಡಿದೆ. ಊಟದ ಬಳಿಕ ಸಂಬಂಧಿಕರು ತಂದಂಥ ಮಾವಿನ ಹಣ್ಣನ್ನು ತಿಂದಿದ್ದಾರೆ ಆ ಮಕ್ಕಳು, ಆ ಇಬ್ಬರು ಬಾಲಕಿಯರು. ಮಾವಿನ ಹಣ್ಣು ತಿಂದ ಬಳಿಕ ತಾಯಿ ಸೇರಿದಂತೆ ಕುಟುಂಬದ 5 ಕೂಡ ಅಸ್ವಸ್ಥರಾಗಿದ್ದಾರೆ. ಮಾವು ಸೇವಿಸಿದ ಬಳಿಕ ವಾಂತಿಯಾಗಿದೆ, ಬೇದಿಯಾಗಿದೆ. ವಾಂತಿ ಬೇದಿ ಹಾಕ್ಕೊಂಡು ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಾದರೂ ಕೂಡ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ನೋಡಿ, 17 ವರ್ಷ ಮತ್ತು 14 ವರ್ಷದ ಭವಾನಿ ಮತ್ತು ಸತ್ಯ. ಇನ್ನೋರ್ವಳು ವಿಜಯಶ್ರೀ ಎನ್ನುವ 19 ವರ್ಷದ ಯುವತಿ. ಆಕೆಯ ಸ್ಥಿತಿ ಗಂಭೀರವಾಗಿದೆ. ತಾಯಿ ಹಾಗೂ ಇನ್ನೊಬ್ಬ ಸಹೋದರಿ ಚೇತರಿಕೆ ಕಾಣ್ತಿದ್ದಾರೆ ಬೈ ಗಾಡ್ಸ್ ಗ್ರೇಸ್. ಬೀದರ್ನ ಔರಾದ್ ತಾಲೂಕಿನ ಶಂಬಳ್ಳಿಯಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಇದಕ್ಕೆ ಆಶ್ಚರ್ಯ, ಶಾಕಿಂಗ್, ಬಹಳ ನೋವಿನ ವಿಚಾರ ಇದು. ಮರಣೋತ್ತರ ಪರೀಕ್ಷೆ ವರದಿ ಬಳಿಕವೇ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ. ನಾರಾಯಣಗೌಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಆ ತನಿಖೆ ಬಹಳ ಏನು ನೀಟಾಗಿ ಆಗಲಿ ಅಂತ ಕೇಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಇಲ್ಲಿ ಸುಮ್ಮನೆ ನಾವು ರಾಂಗ್ ನ್ಯೂಸ್ನ ಸ್ಪ್ರೆಡ್ ಕೂಡ ಆಗಬಾರ್ದು. ಬೇರೆಯವರ ಮಾವಿನ ಹಣ್ಣು ತಿನ್ನೋಕೆ ಹೆದರಬಾರ್ದು. ದಟ್ ಈಸ್ ಅವರ್ ಕನ್ಸರ್ನ್. ಆಮೇಲೆ ಎಷ್ಟು ಪ್ರಕೃತಿ ದತ್ತವಾಗಿ ಸೀಸ್ನಲ್ ಫ್ರೂಟ್ಸ್ನ ತಿನ್ನಿ ಅಂತ ಡಾಕ್ಟರ್ಸ್ ಹೇಳ್ತಾ ಇರುವಾಗ ಇದು ಬಹಳ ಒಂದು ಮಾರ್ಮಿಕವಾದಂಥದ್ದು. ಬಟ್ ಯಾರು ಗಾಬರಿ ಆಗೋವಂಥ ಅವಶ್ಯಕತೆ ಇಲ್ಲ. ಆದರೆ ಆ ನೋವುಗಳ ಮಾವನ್ನು ತಿಂದು ಈ ರೀತಿ ನೋವಾಗಿ ಮೃತಪಟ್ಟಿದ್ದಾರೆ ಅಂತ ಹೇಳೋದನ್ನು ಅರಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಆ ಕುಟುಂಬವನ್ನು ಜ್ಞಾಪಿಸ್ಕೊಳ್ಳೋಕ್ಕಾಗಲ್ಲ ನಾವು ಯಾರೂ ಕೂಡ. ಮನುಷ್ಯರಾದವರು ಇದನ್ನು ಸಹಜವಾಗಿ ಏನೋ ನೋಡೋಕ್ಕಾಗಲ್ಲ. ಓಕೆ, ಆದರೂ ಅಲ್ಲಿಯ
ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಗ್ರಾಮಸ್ಥರು ಅಥವಾ ಅವ್ರ ಸಂಬಂಧಿಕರು ಮಾತನಾಡಿದ್ದಾರೆ, ಯಾರು ಅಂತ ಸ್ಪಷ್ಟವಾಗಿಲ್ಲ, ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಹತ್ತಿರದವ್ರು ಮಾತನಾಡಿದ್ದಾರೆ. ಬನ್ನಿ ಗಮನಿಸೋಣ. ನಮ್ಮೂರಲ್ಲಿ ಒಂದು ಘಟನೆಯಾಗಿದೆ. ಇಬ್ಬರು ಹೆಣ್ಣು ಮಕ್ಕಳು ಈಗಾಗಲೇ ಜೀವ ಕಳೆದುಕೊಂಡಿದ್ದಾರೆ, ಒಬ್ಬರು ICU ಅಲ್ಲಿದ್ದಾರೆ. ಸೊ ಈ ಘಟನೆ ಯಾಕಂತಂದರೆ 8ನೇ ತಾರೀಕು ಅವರು ಮನೆಯಲ್ಲಿ ಮಾವಿನ ಹಣ್ಣು ತಿಂತಾರೆ. ಮಾವಿನ ಹಣ್ಣು ತಿಂದಾದಮೇಲೆ ಕಂಪ್ಲೀಟ್ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ. ಸೊ ಅವಾಗ ಅವರು ಭವಾನಿ ಮತ್ತು ಸಂಧ್ಯಾರಾಣಿ ಇಬ್ಬರಿಗೂ ಜಾಸ್ತಿ ಸೀರಿಯಸ್ ಆಗೋದ್ರಿಂದ ಭವಾನಿಗೆ ತೊಗೊಂಡು ಹೋದಾಗ ಭವಾನಿಗೆ ಯಾವುದೇ ರೀತಿ ಚಿಕಿತ್ಸೆಗಳು ಇದು ಆಗದೇನೆ ಅವಳು ಡೆತ್ ಆಗಿರ್ತಾರೆ. ಸೊ ನೆಕ್ಸ್ಟು ಅವಳ ಅಂತ್ಯ ಸಂಸ್ಕಾರ ಆಗಿ ಮತ್ತೆ ನಾವು ರಿಟರ್ನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ ಸಂಧ್ಯಾರಾಣಿ ಕೂಡ ಅವರು ಕೂಡ ತನ್ನ ಉಸಿರು ಬಿಟ್ಟಿರ್ತಾರೆ. ಸೊ ಇವಾಗ ವಿಜಯಶ್ರೀ ಅಂತ ಅವಳು ICU ಅಲ್ಲಿದ್ದಾರೆ. ಸೊ ಇವರಿಗೆ ಆಲ್ಮೋಸ್ಟ್ ಇವಾಗ 10 ಲಕ್ಷ ರೂಪಾಯಿ ಹೋಗಿದೆ. ಆ ಫ್ಯಾಮಿಲಿ ತುಂಬ ಬಡ ಕುಟುಂಬದವರು, ಅವರಿಗೆ ಫೈನಾನ್ಷಿಯಲಿ ಬಹಳ ಪೂರ್ ಕಂಡೀಷನ್ ಇದೆ. ಸೊ ಈಗ ನಾವು ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿ ಅವರಿಗೆ ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ವಿ, ಆದರೆ 2 ಜೀವ ಉಳಿಲಿಲ್ಲ. ಸೊ ಇದ್ರ ಹಿಂದೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಮಾವಿನ ಹಣ್ಣು ತಿಂದ್ಬಿಟ್ಟು 2 ಸಡನ್ ಆಗಿ ಡೆತ್ ಆಗಿದೆ ಅಂತಂದರೆ ಇದರಲ್ಲಿ ತುಂಬ ಅನುಮಾನ ಬರ್ತಾ ಇದೆ. ಸೊ ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ತನಿಖೆ ಮಾಡಿ ಆ ಹೋದ ಜೀವಗಳಿಗೆ ಅಟ್ಲೀಸ್ಟ್ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಆಮೇಲೆ ಇನ್ನು ಉಳಿದಿರೋಂತಹ ವಿಜಯಶ್ರೀ ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾಳೆ. ಸೊ ಅವಳಿಗೆ ಹಣ ಸಹಾಯದ ತುಂಬ ಇವಾಗ ನೆಸಸರಿ ಇದೆ. ಸೊ ನಾವು ಕೇಳ್ಕೊಳ್ಳೋದೇನಂತಂದರೆ ಸರ್ಕಾರ ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ಒಂದು ಹಣ ಸಹಾಯ ಅಥವಾ ಅವರಿಗೆ ಹೆಲ್ತ್ಗೋಸ್ಕರ ಇನ್ನೂ ಏನಾದರೂ ಹೈಯರ್ ಹಾಸ್ಪಿಟಲ್ಗೆ ಏನಾದರೂ ಅವರಿಗೆ ಅವಶ್ಯಕತೆ ಇದ್ದರೆ ಅವರನ್ನು ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸ ಆಗಬೇಕು. ಸೊ ಮತ್ತು ಇದನ್ನು ನೀವು ಕೂಲಂಕುಷವಾಗಿ ತನಿಖೆ ಮಾಡಿ ಯಾವುದೇ ರೀತಿಗೆ ನೀವು ಒಳಗಾಗದೆ ಅದನ್ನು ಮಾಡಿ ನೀವು ಅವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಅತಿ ಕಳಕಳಿಯ ವಿನಂತಿ ಮಾಡುತ್ತೇನೆ. ನಮ್ಮೂರಲ್ಲಿ ಓಕೆ, ದಿಸ್ ಇಸ್ ದ ನ್ಯೂಸ್. ಆ ವ್ಯಕ್ತಿಗೆ ಒಂದು ಗೌರವಯುತವಾದಂಥ ನಮನಗಳಿದ್ದಾವೆ. ಅಟ್ಲೀಸ್ಟ್ ಗಮನಕ್ಕೆ ತರೋ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೊಂದು ಅಶ್ವವೇಗ ನ್ಯೂಸ್ನ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅಟ್ ದ ಸೇಮ್ ಟೈಮ್ ನೋಡಿ, ಈಗ ಆ ತಾಯಿ ಮತ್ತು ಇನ್ನೊಬ್ಬ ಸಹೋದರಿ, ಈ ಮೃತಪಟ್ಟಂಥ ಇಬ್ಬರು ಬಾಲಕಿ ಯುವತಿ ಏನಿದ್ದಾರಲ್ಲ, ಅವರ ತಾಯಿ ಚೇತರಿಸ್ಕೊಳ್ತಾ ಇದ್ದಾರೆ, ಇನ್ನೊಬ್ಬ ಸಹೋದರಿ ಸುಧಾರಿಸ್ಕೊಳ್ತಾ ಇದ್ದಾರೆ. ಈಗ ಇದಕ್ಕೆ ಖುಷಿ ಪಡಬೇಕಾ ಅಥವಾ ಅವ್ರ ಸ್ಥಿತಿ ಹೇಗಿರ್ಬೋದು? ಈಗ ಈ ಇಬ್ಬರು ಮಕ್ಕಳನ್ನು ಕಳೆದುಕೊಂಡಿದ್ದಾರಲ್ಲ, ವಿ ಕೆನಾಟ್ ಸ್ಟ್ಯಾಂಡ್ ಇನ್ ದೇರ್ ಶೂಸ್. ಅವರ ಸ್ಥಿತಿಯಲ್ಲಿ ನಾವು ನಿಲ್ಲೋಕ್ಕೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿದ್ವಿ. ವೆರಿ ಸ್ಯಾಡ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ನಿರೂಪಕಿ ಗಂಗಾ ಜಾಧವ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ನೋಡೋಣ ಏನಿದೆ ಅಂಥೇಳಿ. ಗಂಗಾ, ಇಟ್ ಈಸ್ ವೆರಿ ಸ್ಯಾಡ್. ಅಫ್ಕೋರ್ಸ್ ಇಟ್ ಈಸ್ ಸ್ಯಾಡ್. ಏನೀಗ ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೇನಾದರೂ ಸಿಕ್ಕಿದೆಯಾ? ಇದಕ್ಕೆ ನಿಜವಾದ ಕಾರಣ ಏನು? ಯಾವ ಕಾರಣಕ್ಕೆ ಇಂಥ ಒಂದು ದುಸ್ಥಿತಿ ಬಂತು? ಈಗ ಅವ್ರು ಹೇಳಿದ್ದು ಕೇಳಿಸ್ಕೊಂಡ್ವಿ. ಅದರ್ ದ್ಯಾನ್ ದಿಸ್ ಏನಾದರೂ ಹೊಸ ಸುದ್ದಿ ಏನಾದರೂ ಸಿಕ್ಕಿದೆಯಾ ತಮಗೆ? ಈಗ ಸದ್ಯಕ್ಕೆ ಇರುವ ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಯಾವ ಒಂದು ಕಾರಣದಿಂದಾಗಿ ಇವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಆದರೆ ಈ ಒಂದು 4 ಜನ ಹೆಣ್ಮಕ್ಳನ್ನು ಕರೆದುಕೊಂಡು ಅವರು ವಲಸೆ ಹೋಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಹೈದರಾಬಾದ್ನಲ್ಲಿ. ತಾಯಿ ಸಮೇತವಾಗಿ ಮಕ್ಕಳ ಜೊತೆಗೆ ಅವರು ಒಂದು ಕೂಲಿ ಕೆಲಸವನ್ನು ಮಾಡಿಕೊಂಡು ಅಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಜೂನ್ 8ನೇ ತಾರೀಕು ಒಬ್ಬರು ಸಂಬಂಧಿಕರು ಬರ್ತಾರೆ ಇವ್ರನ್ನ ನೋಡೋದಕ್ಕೋಸ್ಕರ. ಇವ್ರನ್ನ ನೋಡಿ ಒಂದು ಹಣ್ಣನ್ನು ಕೊಟ್ಟಿರ್ತಾರೆ. ಊಟದ ಸೇವನೆಯ ಬಳಿಕ ಇದು ಒಂದು ಹಣ್ಣನ್ನು ಸೇವನೆ ಮಾಡಿರ್ತಾರೆ, ಮಾವಿನ ಹಣ್ಣನ್ನು ಸೇವನೆ ಮಾಡಿರ್ತಾರೆ. ಆ ತಕ್ಷಣಕ್ಕೆ ಈ ಇಬ್ಬರು ಭವಾನಿ ಹಾಗೆ ಸಂಧ್ಯಾ ಇಬ್ಬರಿಗೂ ಕೂಡ ಅಸ್ವಸ್ಥರಾಗ್ತಾರೆ. ಅವರನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಕೂಡ ಯಾವುದೇ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿರುವಂಥದ್ದು ಕೂಡ ಶಂಕೆ ವ್ಯಕ್ತವಾಗಿದೆ. ಆದರೆ ಯಾವ ಕಾರಣಕ್ಕೆ ಇವರು ಮಾವಿನ ಹಣ್ಣು ತಿಂದಿದ್ದಕ್ಕೆ ಓಸ್ಕರನೇ ಇವರು ಸಾವನ್ನಪ್ಪಿದ್ರಾ ಇಲ್ವಾ ಅನ್ನುವಂಥದ್ದು ಇನ್ನು ಮರಣೋತ್ತರದ ಪರೀಕ್ಷೆಯ ಬಳಿಕ ಗೊತ್ತಾಗುತ್ತೆ. ಇನ್ನು ಆ ಒಂದು ಪರೀಕ್ಷೆಯ ಉತ್ತರ ಇನ್ನೂ ಕೂಡ ಬಂದಿಲ್ಲ, ಕಾಯ್ತಾ ಇದ್ದಾರೆ ಕುಟುಂಬಸ್ಥರು ಕೂಡ. ಆದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇರುವಂಥದ್ದು. ಸಹೋದರರು ಕೂಡ ಈಗಾಗಲೇ ಇಬ್ಬರು ಸಹೋದರಿಯರು ಕೂಡ ಸಾವನ್ನಪ್ಪಿದ್ದಾರೆ. ಒಂದು ವೇಳೆ ಈ ಒಂದು ಹಣ್ಣುಗಳನ್ನು ಮಾಗಿಸೋದಕ್ಕೋಸ್ಕರ, ಹಣ್ಣು ಬೇಗ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ ಇವರೆಲ್ಲ ಬೆಳೆದಿರುವಂತಹ ಬೆಳೆಗಾರರು, ಕ್ಯಾಲ್ಸಿಯಂ ಕಾರ್ಬೋಟ್ ಅನ್ನುವಂಥ
ಅನ್ನುವಂಥ ಒಂದು ಅಂಶವನ್ನು ಇಟ್ಟಿರ್ತಾರೆ ಒಂದು ಹಣ್ಣುಗಳ ಮಧ್ಯ. ಆ ಒಂದು ಅಂಶ ಏನಾದರೂ ಪೌಡ್ರ್ ಹಣ್ಣುಗಳ ಮೇಲೆ ಬಿದ್ದಾಗ ಅಥವಾ ಸರಿಯಾಗಿ ಹಣ್ಣನ್ನು ತೊಳೆದೇ ತಿಂದಾಗ ಆ ಒಂದು ಕ್ಯಾಲ್ಸಿಯಂ ಒಳಗಡೆ ಹೋಗುತ್ತೆ. ಆ ಅಂಶ ಒಳಗಡೆ ಹೋದಾಗ ಆ ಮಾನವನ ಕರುಳುಗಳು ಸುಡುತ್ತೆ. ಆ ಒಂದು ಸುಟ್ಟ ಪರಿಣಾಮದ ವ್ಯತಿರಿಕ್ತವಾಗಿ ಅವರಿಗೆ ವಾಂತಿ ಭೇದಿ ಈ ರೀತಿಯಾಗಿ ಬಾಡಿಯಲ್ಲಿ ಆಗುವಂಥದ್ದು ಇದ್ದೇ ಇರುತ್ತೆ ಪ್ರೊಸೀಜರ್. ಆ ಒಂದು ಹಿನ್ನೆಲೆಯಲ್ಲಿ ಅವರು ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಇರುವಂಥದ್ದು. ಬಟ್ ಫೋರೆನ್ಸಿಕ್ನಲ್ಲಿ ಏನು ಬರುತ್ತೆ ವರದಿ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗ ಆಲ್ರೆಡಿ ಮುಂಬೈನಲ್ಲೂ ಕೂಡ ಈ ರೀತಿಯಾಗಿ ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ರು. ಅದಾದ ಬಳಿಕ ರಾಜಸ್ಥಾನಲ್ಲೂ ಕೂಡ 12 ವರ್ಷದ ಯುವ ಬಾಲಕ ಕೂಡ ಸಾವನ್ನಪ್ಪಿದ್ದ. ಇದಾದ ಬಳಿಕ ಈಗ ಕರ್ನಾಟಕದ ಮೂಲದ ಬೀದರ್ ಜಿಲ್ಲೆಯ ಮೂಲದ 2 ಮಕ್ಕಳು ಈಗ ಸಾವನ್ನಪ್ಪಿರುವಂಥದ್ದು ಮಾವಿನ ಹಣ್ಣನ್ನು ಸೇವನೆ ಮಾಡಿ. ವೆರಿ ಸ್ಯಾಡ್. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್ ಗಂಗಾ. ನೋಡಿ, ಒಂದಂತೂ ಇಲ್ಲಿ ನನ್ನ ಕಲೀಗ್ ಗಂಗಾ ಅವರು ಹೇಳಿದ ಹಾಗೆ ಕ್ಯಾಲ್ಶಿಯಂ ಕಾರ್ಬೋಟ್ ಅಥವಾ ಯಾವುದೋ ಒಂದು ಕೆಮಿಕಲ್ ಅಲ್ಲಿ ಇದ್ದಾಗ ಬೇಗ ಹಣ್ಣು ಮಾಡಬೇಕು ಅನ್ನುವ ಒಂದು ಉದ್ದೇಶದಿಂದ ಏನಾದರೂ ನಡೀತಾ ಇರಬಹುದು ಆ ಥರ ಘಟನೆಗಳು ಕೂಡ. ಆದರೆ ನಾವೇನು ಮಾಡಬೇಕಾಗಿದೆ? ಇಲ್ಲಿನ ಇದು ಕಾನೂನು ಹೋರಾಟ ಮಾಡ್ತಾ ಕೂತ್ಕೊಂಡ್ರೆ ಅಷ್ಟು ಸಮಯ ಆಗುತ್ತಾ? ಅಷ್ಟು ಸಮಯ ಇರುತ್ತಾ? ಇಲ್ಲ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ ಅನ್ನುವ ಕಾಳಜಿ ಮತ್ತು ಕಳಕಳಿ ಅದು ಅಶ್ವವೇಗ ನ್ಯೂಸ್ನ ವತಿಯಿಂದ.